ಅಂತಿಮ ದರ್ಶನ ಪಡೆದು ಬಂದಿದ್ದೀರಮ್ಮ. ಭಾರತೀಯ ಚಿತ್ರರಂಗ, ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ನೀವು ಹೇಳಿದ್ರಿ ಸಾಂಸ್ಕೃತಿಕ ಲೋಕಕ್ಕೆ ನಷ್ಟ ಅಂತ. ಖಂಡಿತವಾಗ್ಲೂ ಇಂತಹ ಮೇರು ಶಿಖರಗಳು ಈ ದೇಶದಲ್ಲಿ ಬಹಳ ಕಡಿಮೆ. ನಾವು ಭಾರತ ದೇಶ ಅಂತಿದ್ದ ಹಾಗೆ ಒಂದು ಹಿಂದಿ ಭಾಷೆ ಅಥವಾ ಅಲ್ಲಿನ ಮೇರು ಪರ್ವತಗಳು ಬಹಳಷ್ಟು ನಮಗೆ ಸಿಗ್ತವೆ ಅಂತ ನಾವು ಮಾತಾಡ್ತೀವಿ. ಲತಾ ಮಂಗೇಶ್ಕರ್ ಇರ್ಬೋದು, ಕಿಶೋರ್ ಕುಮಾರ್ ಇರ್ಬೋದು, ಇವರೆಲ್ಲ ಬಹಳಷ್ಟು ಜನ ಮಾತಾಡ್ತೀವಿ. ಆದರೆ 1957ರಿಂದ ಇಲ್ಲಿವರೆಗೆ ಇನ್ನೊಂದು 2 ವರ್ಷ ಆಗಿದ್ರೆ ಬಹುಶಃ 70 ವರ್ಷ ಮುಗಿದು ಹೋಗ್ತಿತ್ತು ಅನಿಸುತ್ತೆ ಅವರ ವೃತ್ತಿ ಜೀವನಕ್ಕೆ. ಬಹುಭಾಷಾ ಕಲಾವಿದೆಯಾಗಿ, ಬಹುಭಾಷಾ ಗಾಯಕಿಯಾಗಿ ಆ ಒಂದು ಕೃಷಿಯನ್ನು ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮಲ್ಲಿ ಈ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾಗದಲ್ಲಿ ಬೇರೆ ಯಾರೂ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ವಿಶೇಷವಾಗಿ ಯಾವುದೇ ಭಾಷೆ ಆದರೂ ಕೂಡ ಅಪಭ್ರಂಶ ಇಲ್ಲದೆ ಆ ಒಂದು ರಸದೌತಣವನ್ನು ಕೇಳುಗರಿಗೆ ಕೊಡ್ತಾ ಇದ್ರು. ಭಾವಗಳು, ಅವರು ಕೊಡ್ತಕ್ಕಂಥ ಭಾವಗಳಿಗೆ ಕಲಾವಿದೆಯರು ಅಷ್ಟೇ ಪರಿಪೂರ್ಣವಾಗಿ ಅಭಿನಯ ಮಾಡುವಂಥದ್ದು ಇದೆಯಲ್ಲ, ಬಹುಶಃ ಸಾಧ್ಯ ಆಗ್ತಿತ್ತೋ ಆಗ್ತಿರ್ಲಿಲ್ವೋ ಹೀರೋಯಿನ್ಸ್ಗಳಿಗೆ ಅನ್ನೋಷ್ಟರ ಮಟ್ಟಿಗೆ ನನಗನ್ನಿಸೋದು. ಅದನ್ನು ಮೀರಿದಂಥ ಭಾವನೆಗಳನ್ನು ಅವರ ಧ್ವನಿಯಲ್ಲಿ ಕೊಡ್ತಿದ್ರು. ಅದು ಶೃಂಗಾರ ಇರ್ಬೋದು, ದುಃಖ ಇರ್ಬೋದು, ಹಾಸ್ಯ ಇರ್ಬೋದು, ಅಥವಾ ಮಗುವಿನ ವಾಯ್ಸು, ಅಥವಾ ವೃದ್ಧರ ವಾಯ್ಸು. ತಮಿಳಲ್ಲಿ ಒಂದು ವೃದ್ಧರ ದನಿಯಲ್ಲೂ ಕೂಡ ಮಾಡಿರ್ತಕ್ಕಂಥ ಸಾಧ್ಯ ಇಲ್ಲ ಸ್ವಾಮಿ, ಸಾಧ್ಯ ಇಲ್ಲ. ನಮ್ಮ ನಾಡಿನಲ್ಲಿ ಕನ್ನಡಕ್ಕೆ ಅವರ ಕೊಡುಗೆ ಇದೆಯಲ್ಲ, ಅವಿಸ್ಮರಣೀಯವಾದಂಥದ್ದು. ಅವರಿವತ್ತು ದೈಹಿಕವಾಗಿಲ್ಲ, ಆದರೆ ಅವರು ಕೊಟ್ಟ ಕೊಡುಗೆಗಳು ಬಹಳಷ್ಟು ಕಾಲ ನೆನಪಿನಲ್ಲಿ ಉಳಿಯುವಂಥದ್ದು, ಬಹಳ ಪೀಳಿಗೆಗಳ ಉದ್ದಕ್ಕೂ ಉಳಿಯುವಂಥದ್ದು. ಮತ್ತು ಅವರ ಹಾಡುಗಳನ್ನು ಹಾಡ್ತಾನೆ ಅದೆಷ್ಟೋ ಜನ ಹಾಡುಗಾರ್ತಿಯರಾಗಿರುವಂಥದ್ದು. ಸೊ ಹಾಗೆ ಕನ್ನಡಿಗರು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಅವ್ರ ವಿಚಾರದಲ್ಲಿ. ಏನಕ್ಕೆ ಅಂದರೆ ಅಮ್ಮ, ಪದ್ಮವಿಭೂಷಣ ಬಂದಂಥ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದಂತಹ ಜಾನಕಿ ಅಮ್ಮನವರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಾಗ ಅದರಲ್ಲೂ ಕೂಡ ನೀವೇ ಕೊಡ್ತೀರಾ, ಪ್ರೀತಿಯಿಂದ ಬಂದು ತಗೋತಾರೆ. ಇವತ್ತು ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಅವರ ಕೊನೆಯ ದಿನಗಳನ್ನ ನೋಡ್ತಾರೆ. ಏನು ಹೇಳ್ತೀರಾ? ಅವತ್ತು ಪದ್ಮವಿಭೂಷಣ ಬೇಡ ಅಂತಾರೆ, ಕರ್ನಾಟಕ ರತ್ನನ ಸ್ವೀಕರಿಸ್ತಾರೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು. ಅದು ನನ್ನ ಭಾಗ್ಯ, ನಮ್ಮ ಸರ್ಕಾರದ ಭಾಗ್ಯ. ಕರ್ನಾಟಕದಲ್ಲಿ ಅವರು ಕೊಟ್ಟಂತಹ ಸೇವೆಗೆ ಕರ್ನಾಟಕ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿಗಳನ್ನಾದಿಯಾಗಿ ಸಿದ್ದರಾಮಯ್ಯ ಸರ್ ಅವರು, ನಾವು ಎಲ್ಲ ಕೂಡಿ ಅವರನ್ನು ಸನ್ಮಾನಿಸಿದ್ವಿ, ಗೌರವಿಸಿದ್ವಿ ಅಂತ ಹೇಳಿದ್ರೆ, ಅವತ್ತಿನ ಕಾಲಕ್ಕೆ ಕನ್ನಡಿಗರಾಗಿ ನಾವು